ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಲೈಕ್ ವೈಪ್ಲಿ ಅಂತ. ಕೆಲವೊಬ್ಬರಿಗೆ ಕೆಲಸ ಆಗಿದೆ, ಕ್ಲಾರಿಟಿ ಕೂಡ ಕೆಲಸ ಆಗಿದೆ. ಸೊ ಅವ್ರು ಅರ್ನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ತರದ್ದೇ ಇನ್ನೊಂದು ಪ್ಲಾಟ್ಫಾರ್ಮ್ ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು. ಇಲ್ಲಿ ಕೂಡ ಮನೆಯಿಂದಲೇ ಮಾಡುವಂತ ಕೆಲಸ ಬಿಟ್ಟಿದ್ದಾರೆ. ಪಾರ್ಟ್ ಟೈಮ್, ನಿಮ್ಮ ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ಮಾಡುವಂತ ಕೆಲಸ, ಮೊಬೈಲ್ ಅಲ್ಲೇ ಮಾಡುವಂತ ಕೆಲಸ, ಕನ್ನಡ ಭಾಷೆಯಲ್ಲಿ. ಓಕೆ, ಎಲ್ಲ ಕನ್ನಡ ಭಾಷೆಯಲ್ಲಿ ಮೊಬೈಲ್ ಅಲ್ಲೇ ಮಾಡುವಂತ ಪಾರ್ಟ್ ಟೈಮ್, ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಾಡುವಂತ ಕೆಲಸ ಹುಡುಕ್ತಾ ಇದ್ದೀರಾ, ಅವರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಲೈಕ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆನಾ? ಸೊ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರೆ 25,000-30,000 ಸಂಪಾದನೆ ಮಾಡಬಹುದು. ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ 40,000-45,000 ಕೂಡ ಸಂಪಾದನೆ ಮಾಡಬಹುದು. ಓಕೆನಾ? ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಯಾರೆಲ್ಲ ಮನೆಯಿಂದಲೇ ಮಾಡುವಂತಹ, ಮೊಬೈಲ್ ಅಲ್ಲಿ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ. ಓಕೆ, ಸೊ ಜಾಸ್ತಿ ಮಾತಾಡಕ್ ಹೋಗ, ನಾನು ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟಿಗೆ ಒಂದು ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಾನು ಒಂದು ಪ್ಲಾಟ್ಫಾರ್ಮ್ ಹೇಳ್ಬಿಡ್ತೀನಲ್ಲ, ಮೊಬೈಲ್ ಆಪ್, ದಯವಿಟ್ಟು ಇನ್ಸ್ಟಾಲ್ ಮಾಡಕ್ ಹೋಗ್ಬೇಡಿ. ಒಂದ್ಸಲ ನೀವು ಶಾರ್ಟ್ ಲಿಸ್ಟ್ ಆಗಿ ಇರ್ಲಿ, ನಿಮ್ಗೆ ಕೆಲಸ ಸಿಕ್ಲಿ, ಮತ್ತೆ ಅವರೇ ಇನ್ಸ್ಟಾಲ್ ಮಾಡಿ ಕೇಳ್ತಾರೆ, ನಿಮ್ಗೆ ಕಾಲ್ ಮಾಡ್ತಾರೆ, ಇಲ್ಲ ವಾಟ್ಸ್ಆಪ್ ಮಾಡ್ತಾರೆ, ಅವರೇ ಹೇಳ್ತಾರೆ ನಿಮ್ಗೆ ಇನ್ಸ್ಟಾಲ್ ಮಾಡಿ ಅಂತ. ಅವಾಗ್ಲೇ ಇನ್ಸ್ಟಾಲ್ ಮಾಡಿ. ಫಸ್ಟಿಗೆ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿ ಅದು ಆಪ್ಷನ್ ಕೂಡ ಕಾಣ್ಲಿಕ್ಕೆ ಸಿಗಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪೇ ಮಾಡಿ ಅಂತ ಹೇಳ್ತಾರೆ ಆಪ್ ಅಲ್ಲಿ. ಸೊ ಪೇ ಮಾಡ್ಲಿಕ್ಕಿಲ್ಲ, ನೀವು ಅಲ್ಲಿ ಲಿಸ್ನರ್ ಆಗಿ ಕೆಲಸ ಮಾಡುವಂತದ್ದು, ಆಯ್ತಾ? ಪೇ ಮಾಡ್ಲಿಕ್ಕಿಲ್ಲ. ನಾನು ಫಸ್ಟಿಗೆ ಹೇಳಿದ್ದೀನಿ, ಇನ್ನೊಮ್ಮೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಕ್ ಬರ್ಬೇಡಿ. ಓಕೆನಾ? ಸೊ ಒಂದ್ಸಲ ಶಾರ್ಟ್ ಲಿಸ್ಟ್ ಆದ್ಮೇಲೆ ಮೇಲ್ ಬರ್ತದೆ, ಇಲ್ಲ ವಾಟ್ಸಪ್ ಅವರು ಮಾಡ್ತಾರೆ, ಅದಾದ್ಮೇಲೆ ಇನ್ಸ್ಟಾಲ್ ಮಾಡಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಏನ್ ಆಪ್ ಎಲ್ಲವನ್ನ ಡೀಟೇಲ್ ಆಗಿ, ಏನ್ ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ, ಅದಕ್ಕೆ ಒತ್ತಿ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಜಾಬ್ ವಿಡಿಯೋ ನಿಮ್ಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಆಸ್ಕ್ ಅಂತ ಒಂದು ಮೊಬೈಲ್ ಆಪ್ ಅಲ್ಲಿ ನೀವು ಸೋಷಿಯಲ್ ಇಂಟರಾಕ್ಷನ್ ಕೋಚ್ ಆಗಿ ಕೆಲಸ ಮಾಡುವಂತದ್ದು ಕನ್ನಡ ಭಾಷೆಯಲ್ಲಿ. ಓಕೆ, ಆಸ್ಕ್ ಆಪ್ ಹೇಗಿರುತ್ತೆ ಅಂತ ಹೇಳಿದ್ರೆ ತೋರಿಸ್ತೇನೆ ನಾನು ನಿಮ್ಗೆ. ಈ ತರ ಇರುತ್ತೆ ಆಸ್ಕ್ ಆಪ್. ಓಕೆ, ಇದು ನೀವು ಮೊಬೈಲ್ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಆಂಡ್ರಾಯ್ಡ್ ಅಲ್ಲಿ ಇದೆ, ಐಫೋನ್ ಅಲ್ಲಿ ಇದೆಯಾ ಗೊತ್ತಿಲ್ಲ. ಸೊ ಈ ಆಪ್ ಇನ್ಸ್ಟಾಲ್ ಮಾಡಿ ಇಲ್ಲಿ ನೀವು ಕೆಲಸ ಮಾಡುವಂತದ್ದು. ದಯವಿಟ್ಟು ಈಗ ಇನ್ಸ್ಟಾಲ್ ಮಾಡಕ್ ಹೋಗ್ಬೇಡಿ. ಏನಕ್ಕಂತ ಹೇಳಿದ್ರೆ ಇವಾಗ ಇನ್ಸ್ಟಾಲ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ನೀವು ಇಲ್ಲಿ ಶಾರ್ಟ್ ಲಿಸ್ಟ್ ಆಗಬೇಕು. ಈ ಕಂಪನಿಗೆ ಶಾರ್ಟ್ ಲಿಸ್ಟ್ ಆದ್ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ, ಲಾಗಿನ್ ಎಲ್ಲ ಕೊಡ್ತಾರೆ, ಅದಾದ್ಮೇಲೆ ನೀವು ಲಾಗಿನ್ ಮಾಡುವಂತದ್ದು. ಆಯ್ತಾ? ಇವಾಗಲೇ ಸುಮ್ಮನೆ ಇನ್ಸ್ಟಾಲ್ ಮಾಡ್ಕೊಂಡು ಅಯ್ಯೋ ಆಗಲ್ಲ ಅಂತ ಹೇಳ್ಬೇಡಿ. ಓಕೆ, ನೀವು ಸೆಲೆಕ್ಟ್ ಆಗ್ಬೇಕು ಇದಕ್ಕೆ ಕೆಲಸಕ್ಕೆ, ಅವಾಗಷ್ಟೇ ನಿಮ್ಗೆ ಅಲ್ಲಿ ಕಾಣ್ಲಿಕ್ಕೆ ಸಿಗುವಂತದ್ದು ಲಿಸ್ನರ್ ಆಪ್ಷನ್. ಓಕೆ, ನಾನು ಬೇರೆ ಕೂಡ ವಿಡಿಯೋ ಮಾಡಿದ್ದೆಲ್ಲ ಸೇಮ್ ಇದು ಕೂಡ. ಆಯ್ತಾ? ಇಲ್ಲಿ ನೀವು ಸೋಷಿಯಲ್ ಇಂಟರಾಕ್ಷನ್ ಕೋಚ್ ಆಗಿ ಕೆಲಸ ಮಾಡುವಂತದ್ದು, ಮನೆಯಿಂದಲೇ ಮಾಡುವಂತ ಕೆಲಸ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಆಯ್ತಾ? ಇಂಡಿಯಾದಿಂದ ಎಲ್ಲಿಂದ ಇದ್ರೆ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, 2 ವಾರದ ಮುಂಚೆ ಇದು ಪೋಸ್ಟ್ ಮಾಡಿದ್ದಾರೆ, ಬಟ್ ಇನ್ನೂ ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಸೊ ಅವರ ಕಂಪನಿ ಬಗ್ಗೆ ಅವರು ಹಾಕಿದ್ದಾರೆ ಇಲ್ಲಿ. ಸೊ ಇದು ಜೆನ್ಯೂನ್, ನೀವು ಯಾವುದೇ ತರದ ಹಣ ಕೊಡ್ಲಿಕ್ಕೆ ಇಲ್ಲ ಇಲ್ಲಿ. ಆಯ್ತಾ? ಸೊ ಅವರಿಗೆ ಲಿಸ್ನರ್ ಬೇಕು. ನಾನು ಲಾಸ್ಟ್ ಟೈಮ್ ವೈಬ್ಲಿ ಅಂತ ಮಾಡಿದ್ದೀನಿ, ಕ್ಲಾರಿಟಿ ಅಂತ ಮಾಡಿದ್ದೀನಿ, ಅಲ್ಲಿ ಕೂಡ ಲಿಸ್ನರ್, ಇದು ಕೂಡ ಲಿಸ್ನರ್. ಆಯ್ತಾ? ಅಲ್ಲಿ ಯಾರಿಗಾದ್ರು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹುಡುಕ್ತಾ ಇದ್ರೆ ಇದಕ್ಕೆ ನೀವು ಅಪ್ಲೈ ಮಾಡಿ. ಆಯ್ತಾ? ಸೊ ಕೆಲವೊಬ್ರು ಏನಂತ ಹೇಳಿದ್ರೆ, ಕೆಲವೊಬ್ರು ವೆಲ್ನೆಸ್ ಪ್ರೊಫೆಷನಲ್ ಆಗಿ ವೆಲ್ನೆಸ್ ಕೋಚ್ ಇರ್ತಾರೆ. ಸೊ ಅವರು ಕೂಡ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಬೋದು. ಪ್ರೊಫೆಷನಲ್ ಇದ್ರೂ ಪರವಾಗಿಲ್ಲ, ಇಲ್ಲ ನಿಮ್ಗೆ ಏನಿಲ್ಲ, ನಿಮ್ಗೆ ಟಿಪ್ಸ್ ಕೊಡ್ಲಿಕ್ಕೆ ಗೊತ್ತು, ಯಾರಿಗಾದ್ರೂ ಇವಾಗ ಡೇಟಿಂಗ್ ಟಿಪ್ಸ್ ಕೊಡ್ತೀರಾ, ಅದು ಮಾಡ್ಬೋದು. ಇಲ್ಲ ಅವರಿಗೆ ಪಾಪ ಬೇಜಾರಲ್ಲೇ ಡಿಪ್ರೆಸ್ ಆಗಿರ್ತಾರೆ ಬ್ರೇಕಪ್ ಆದ್ಮೇಲೆ, ಅವರಿಗೆ ಸಮಾಧಾನ ಮಾಡುವಂಥದ್ದು, ನಾರ್ಮಲ್ ಹೀಗೆ ನೀವು ಫ್ರೆಂಡ್ಸ್ ಹತ್ರ ಮಾತಾಡ್ತೀರಾ ಆ ಥರ ಮಾತಾಡುವಂಥದ್ದು ಇದೆ ಆ್ಯಪ್ ಅಲ್ಲಿ. ಆಯ್ತಾ? ನಿಮ್ಗೆ ಅದಕ್ಕೆ ಹಣ ಕೊಡ್ತಾರೆ ಅವರು. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. Okay, about the role, we are currently hiring the empathetic and a skilled communicator to join our team as a listener and a conversation coach in the Kannada language. So ಇದು ಕನ್ನಡ ಭಾಷೆಯಲ್ಲಿ ಕೆಲಸ. ಓಕೆ, ಸೊ ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತಿರ್ತದೆ, ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿರ್ತದೆ, ಮತ್ತೆ ಓದ್ಲಿಕ್ಕೆಲ್ಲ ಗೊತ್ತಿರ್ತದೆ, ಅವ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಯಾವ್ದೇ ತರದ ಕ್ವಾಲಿಫಿಕೇಶನ್ ಹಾಕಿಲ್ಲ ನೋಡಿ, ಯಾವ ತರದ ಕ್ವಾಲಿಫಿಕೇಶನ್ ಹಾಕಿಲ್ಲ. ಸೊ ಆರಾಮಾಗಿ ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಯಾರಿಗೆಲ್ಲ ಕನ್ನಡ ಭಾಷೆ ಗೊತ್ತಿರ್ತದೆ, ಮತ್ತೆ ಮಾತಾಡ್ಲಿಕ್ಕೆ ಗೊತ್ತಿರಬೇಕು ಚಂದ. ಆಯ್ತಾ? ನೈಸ್ ಆಗಿ ಮಾತಾಡ್ಲಿಕ್ಕೆ ಗೊತ್ತಿರಬೇಕು, ಅಷ್ಟಿದ್ರೆ ಸಾಕು. This is a remote freelance role where you will conduct one-to-one session with our users, helping them build confidence and improve their communication skill. ಆಯ್ತಾ? ಕೆಲವೊಬ್ರು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿ ಇಲ್ಲದೆ ಇರೋರು ಬರ್ತಾರೆ. ಆಯ್ತಾ? ಚೆನ್ನಾಗಿ ಮಾತಾಡಬೇಕು ಅಂತ. ಸೊ ಅವ್ರ ಹತ್ರ ನೀವು ಚೆನ್ನಾಗಿ ಮಾತಾಡಿ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು ಕನ್ನಡದಲ್ಲಿ, ಇಂಗ್ಲಿಷ್ ಬೇಕಾಗಿಲ್ಲ. ಆಯ್ತಾ? ಕನ್ನಡ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು, ಇದಕ್ಕೆ ಅಪ್ಲೈ ಮಾಡ್ಬೋದು. ಶುಡ್ ಬಿ ಕ್ಲಿಯರ್, ಎಫೆಕ್ಟಿವ್ ಅಂಡ್ ಎಂಗೇಜಿಂಗ್ ಕಮ್ಯುನಿಕೇಟರ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಬೇಕಾಗಿಲ್ಲ ಆಕ್ಚುಲಿ. ಸೊ ಕನ್ನಡದಲ್ಲಿ ಮಾತಾಡುವಂತ ಹೇಳಿದ್ರೆ ಕನ್ನಡದಲ್ಲಿ ಸಿಗ್ತಾರೆ ನಿಮ್ಗೆ. ಸೊ ಕನ್ನಡದಲ್ಲೇ ಮಾತಾಡುವಂಥದ್ದು ನೀವು. ಆಯ್ತಾ? ಇಂಗ್ಲಿಷ್ ನಾಲೆಜ್ ಇರಬೇಕು, ಅಟ್ಲೀಸ್ಟ್ ಒಂದು ಬರಲಿಕ್ಕೆ ಓದ್ಲಿಕ್ಕೆ ಇದ್ರೆ ಸಾಕು, ಅವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಫ್ಲೂಯೆನ್ಸಿ ಇನ್ ದ ಸ್ಪೋಕನ್ ಇಂಗ್ಲಿಷ್ ಕನ್ನಡ ಈಸ್ ಮ್ಯಾಂಡರಿ ರಿಕ್ವೈರ್ಮೆಂಟ್ ಫಾರ್ ದಿಸ್ ಪೊಸಿಷನ್. ಆಯ್ತಾ? ಮಸ್ಟ್ ಅಂತ ಹೇಳಿದ್ರೆ ಕನ್ನಡ ಬೇಕೇ ಬೇಕು ಈ ಕೆಲಸಕ್ಕೆ, ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಕ್ ಹೋಗ್ಬೇಡಿ.
ಎಂಪತಿ ಆ್ಯಂಡ್ ಪೇಷನ್ಸ್. ಅವ್ರೇನೋ ಪ್ರಾಬ್ಲಮ್ ಅಂತ ಬೇಜಾರಲ್ಲಿರ್ಬೇಕಾದ್ರೆ ನೀವು ಜಗಳ ಆಡೋದಲ್ಲ, ಚೆನ್ನಾಗಿರೋ ಮಾತಾಡ್ಲಿಕ್ಕೆ ಗೊತ್ತಿರಬೇಕು ನಿಮಗೆ, ಅದು ಇಂಪಾರ್ಟೆಂಟ್. ಓಕೆನಾ? ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್, ಅವ್ರೇನು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ರಿಪ್ಲೈ ಮಾಡುವಂಥದ್ದಲ್ವಾ. ಸೊ ಲಿಸ್ನಿಂಗ್ ಸ್ಕಿಲ್ ಕೂಡ ಇರಬೇಕು ನಿಮ್ಮ ಹತ್ರ. ಮತ್ತೆ ಚಂದ ಇಂಟರ್ನೆಟ್ ಇರಬೇಕು, ಮತ್ತೆ ಒಂದು ಮೊಬೈಲ್ ಇದ್ರೆ ಸಾಕು, ಈ ಕೆಲಸವನ್ನ ನೀವು ಮಾಡ್ಬೋದು. ಆಯ್ತಾ? ಸೊ ಹೈ ಕ್ವಾಲಿಟಿ ಆಡಿಯೋನು ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ನೀವು ಎಕ್ಸೆಪ್ಟ್ ಮಾಡಿ ಮಾತಾಡುವಂಥದ್ದು ಅಷ್ಟೇ ನಿಮ್ದು ಇಲ್ಲಿ ಕೆಲಸ. ಓಕೆ? ಮತ್ತೆ ಯಾವ್ದಾದ್ರು ನಿಮ್ದು ನಂಬರ್ ಎಲ್ಲ ಇಲ್ಲಿ ಶೇರ್ ಆಗಲ್ಲ, ಸೊ ಅದು ವರಿ ಆಗಬೇಡಿ. ಓಕೆ? responsibility, lead one-to-one session with the user on the ask app, focusing on their enhancing their communication skill and confidence. ಅದೇ ಚೆಕ್ ಮಾಡ್ತಾ ಇರೋದು, ಅವ್ರದ್ದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು. ಇವಾಗ ಯೂಸರ್ಸ್ ಬರ್ತಾರೆ ನಿಮ್ಮ ಹತ್ರ ಮಾತಾಡ್ತಾರಲ್ವಾ, ಅವ್ರದ್ದು ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ಥರ ನೀವು ಮಾತಾಡುವಂಥದ್ದು. ಯುಟಿಲೈಸ್ ಲಿಸನ್ ಟು ದ ಯೂಸರ್ ವಿತ್ ಪೇಷನ್ಸ್, ಪ್ರೊವೈಡ್ ದಮ್ ಎಂಪತಿ ಆ್ಯಂಡ್ ಹೆಲ್ತಿ ಎನ್ವಿರಾನ್ಮೆಂಟ್ ಟು ಬಿಲ್ಡ್ ಕಾನ್ಫಿಡೆನ್ಸ್. ಆಯ್ತಾ? ಅವ್ರದ್ದು ಈಗ ಪಾಪ ಏನೋ ಡಿಪ್ರೆಸ್ ಆಗಿ ಬಂದರೆ ಅವ್ರದ್ದು ಜಗಳ ಆಡಬೇಡಿ, ಚೆನ್ನಾಗಿ ಮಾತಾಡಿ ಅವ್ರದ್ದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ಥರ ಮಾಡಬೇಕು ನೀವು. ಆಯ್ತಾ? ಸೆಷನ್ಸ್ ಆರ್ ಕಂಡಕ್ಟೆಡ್ ವೈ ಆಡಿಯೋ ಆ್ಯಂಡ್ ವಿಡಿಯೋ ಕಾಲ್ within the app and are fully monitored to ensure secure and safe experience for everyone. ಆಯ್ತಾ? ಮಾನಿಟರ್ ಮಾಡ್ತಾ ಇರ್ತಾರೆ ಕಾಲ್, ನೀವು ಏನೇನೋ ಮಾತಾಡೋದಲ್ಲ, ನಿಮ್ಮ ನಂಬರ್ ಶೇರ್ ಮಾಡೋದು, ಸೋಷಿಯಲ್ ಮೀಡಿಯಾ ಶೇರ್ ಮಾಡೋದು, ಅದೆಲ್ಲ ಮಾಡಬೇಡಿ. ಆಯ್ತಾ? ಸೊ ನೀವು ಏನು ಕೆಲ್ಸಕ್ಕೆ ಹೋಗಿದ್ದೀರಾ ಆ ಕೆಲಸವನ್ನ ಮಾತಾಡುವಂಥದ್ದು, ಅದು ಮಾಡಿ ನಿಮ್ಗೆ ಹಣ ಸಿಗ್ತದೆ ಅಷ್ಟೇ. ನೀವು ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡೋದು ಮತ್ತೆ ಏನೇನೋ ಕೆಟ್ಟದಾಗಿ ಅಲ್ಲಿ ಮಾಡಲಿಕ್ಕೆ ಇಲ್ಲ, ಅದು ಮಾಡ್ರೇಟ್ ಮಾಡ್ತಾ ಇರ್ತಾರೆ ಅವರ ಟೀಮ್ ಅವರು. ಓಕೆನಾ? ಸೊ 100% ಸೇಫ್ ಕೂಡ ಇದೆ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ? ಇದು ಮನೆಯಲ್ಲೇ ಮಾಡುವಂಥ ಕೆಲಸ, 100% ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ. ಆಯ್ತಾ? ಸೊ ಫ್ಲೆಕ್ಸಿಬಲ್ಸ್ ಕೂಡ ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡುವಂಥದ್ದು. ನೀವು ಇವಾಗ ಸಂಜೆ ಫ್ರೀ ಇರ್ತೀರಾ ಅಂತ ಹೇಳಿದ್ರೆ ಸಂಜೆ ಮಾಡುವಂಥದ್ದು, ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ನೀವೇ ನಿಮ್ಮ ಟೈಮು ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಅಂತ ಸೆಲೆಕ್ಟ್ ಮಾಡಿ ಆ ಟೈಮಲ್ಲಿ ಮಾಡುವಂಥ ಕೆಲಸ. ಓಕೆನಾ? ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, 50 ಜನರ ತನಕ ವರ್ಕ್ ಮಾಡ್ತಾ ಇದ್ದಾರೆ ಇವರ ಕಂಪನಿಯಲ್ಲಿ ಕೂಡ. ಸೊ ನಾನಿದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದರ ಲಿಂಕ್ ಡೈರೆಕ್ಟ್ ಆಗಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ. ಓಕೆ? ಅದು ಓದಿದ ಕೂಡ ನಿಮಗೆ ಈ ಥರ ಒಂದು ಕಾಣಲಿಕ್ಕೆ ಸಿಗ್ತದೆ. ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟೆ ಅಲ್ಲ, ಸೊ ಡೈರೆಕ್ಟ್ ಲಿಂಕ್ ಹಾಕ್ಬಿಡ್ತೀನಿ. ಸೊ ನಿಮಗೆ ಇಲ್ಲಿ ಫಿಲ್ ಮಾಡಿದ್ರೆ ಸಾಕು ನೀವು. ಆಯ್ತಾ? ಸೊ ಏನು ಮಾಡ್ಬೇಕಂತ ಹೇಳಿ, ನಿಮ್ಮದು ಕರೆಕ್ಟ್ ಆಗಿರೋ ಮೇಲ್ ಐ ಡಿ ಸ್ಪೆಸಿಫೈ ಮಾಡಿ, ರಾಂಗ್ ಮಾಡಬೇಡಿ. ಓಕೆ? ಇದು ರಾಂಗ್ ಮಾಡಬೇಡಿ. ಮತ್ತೆ ನಿಮ್ಮದು ನೇಮ್ ಕರೆಕ್ಟಾಗಿ ಹಾಕಿ. ಮತ್ತೆ ನಿಮ್ದು ಇಲ್ಲಿ ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ. ಏನಕ್ಕಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಫೋನ್ ನಂಬರ್ ಮತ್ತೆ ಮೇಲ್ ಐ ಡಿಗೆ ಅಪ್ರೋಚ್ ಮಾಡುವಂಥದ್ದು, ಇದು ಕರೆಕ್ಟಾಗಿ ಹಾಕಿ. ಓಕೆ? ಅದಾದಮೇಲೆ ಜೆಂಡರ್ ಮೇಲಾ ಫಿಮೇಲಾ ಅಂತ ಕರೆಕ್ಟಾಗಿ ಇಲ್ಲಿ ಹಾಕಿ. ಓಕೆ? ನಾನು ನಂಬರ್ ಎಲ್ಲ ರಾಂಗ್ ಹಾಕಿರ್ತೇನೆ, ನೀವು ಕರೆಕ್ಟಾಗಿ ಹಾಕಬೇಕು. ನೆಕ್ಸ್ಟ್, ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಮೋಸ್ಟ್ ಕಂಫರ್ಟೇಬಲ್ ಟೇಕಿಂಗ್ 1-to-1 ಸೆಷನ್ ವಿತ್ ಅವರ್ ಯೂಸರ್ ಟು ಬಿಲ್ಡ್ ದೇರ್ ಕಾನ್ಫಿಡೆನ್ಸ್. ಇದು ನೀವು ಕನ್ನಡ ಹಾಕಿ. ಮತ್ತು ನಿಮಗೆ ಬೇರೆ ಭಾಷೆ ಗೊತ್ತು, ಇವಾಗ ಹಿಂದಿನೂ ಗೊತ್ತು, ಸೆಲೆಕ್ಟ್ ಮಾಡಿ. ಮಲ್ಟಿಪಲ್ ಲ್ಯಾಂಗ್ವೇಜ್, ತೆಲುಗು ಗೊತ್ತು, ಮರಾಠಿ ಗೊತ್ತು, ಇದು ಗೊತ್ತಿದ್ರೆ ಎಷ್ಟು ಗೊತ್ತು ಅದೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ. ಓಕೆನಾ? ಸೊ ಕನ್ನಡ ಕಂಪಲ್ಸರಿ, ಕನ್ನಡ ಭಾಷೆ ಅಪ್ಲೈ ಮಾಡೋದಲ್ಲ, ಕನ್ನಡ ಕಂಪಲ್ಸರಿ. ಆರ್ ಯು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೇಳ್ತಾರೆ, ಎಸ್ ಅಂತಾನೆ ಹಾಕಬೇಕು. ಆಯ್ತಾ? ನಿಮ್ಗೆ ಇಂಗ್ಲೀಷ್ ಬೇಕಾಗಿಲ್ಲ ಇದಕ್ಕೆ. ಓಕೆ? ಮಿನಿಮಮ್ ಮ್ಯಾನೇಜ್ ಮಾಡುವಷ್ಟು, ಲೈಕ್ ನೋಡ್ಲಿಕ್ಕೆಲ್ಲ ಇಂಟರ್ಫೇಸ್ ಎಲ್ಲ ಓದ್ಲಿಕ್ಕೆ ಗೊತ್ತಿದ್ರೆ ಸಾಕು. ಏನೋ ಇಂಗ್ಲೀಷ್ ಓದಲಿಕ್ಕೆ ಬರೋದವ್ರು ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಓಕೆ? ಡು ಯು ಪ್ರಿಫರ್ ಆಡಿಯೋ ಆರ್ ವಿಡಿಯೋ ಕನ್ಸಲ್ಟೇಷನ್ ವಿತ್ ಅವರ್ ಯೂಸರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಬೋತ್ ಅಂತ ಸೆಲೆಕ್ಟ್ ಮಾಡಿ, ಒಂದೇ ಸೆಲೆಕ್ಟ್ ಮಾಡಿಬಿಡಿ, ಸೆಲೆಕ್ಷನ್ ಆಗಲ್ಲ. ಓಕೆ? ಸೋಷಿಯಲ್ ಮೀಡಿಯಾ ಪ್ರೊಫೈಲ್, ಲಿಂಕ್ಡ್ ಇನ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾವುದೋ ಒಂದು ಐ ಡಿ ಲಿಂಕ್ ಹಾಕ್ಬಿಡಿ. ಆಯಿತಾ? ಮತ್ತು ನಿಮ್ದು 2-3 ಇದು ಪ್ರೊಫೈಲ್ ಫೋಟೋ ಕಳಿಸಿ. ಅಂದರೆ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ. ಅಂದರೆ ನೀವು ಹುಡುಗ ಆಗಿದ್ರೆ ನಿಮ್ಮದು ಫೋಟೋ ಹಾಕಿ, ಹುಡುಗಿರ ಅಂದ್ರೆ ಹುಡುಗಿರ್ದು. ಆಯಿತಾ? ಲೈಕ್ ಹಾಫ್ ಫೋಟೋ ಸಾಕು, ಮುಖದ ಫೋಟೋ ಇದ್ದರೆ ಸಾಕು. ಆಯಿತಾ? ಸೊ ಇದು 2-3 ಇಲ್ಲಿ ಫೋಟೋ ಹಾಕಿ ಸಬ್ಮಿಟ್ ಮಾಡಿ.